ನನಗೆ ಗೊತ್ತಮ್ಮ, ಇದೆಲ್ಲ ಸುಮ್ಮನೆ ಅಂತೂ ಆಗಿರೋದಲ್ಲ. ಯಾರೋ ಬೇಕು ಅಂತಾನೆ ಜನರನ್ನ ಕಳಿಸಿ ಇವ್ರ ವಿರುದ್ಧ ಚೂ ಬಿಟ್ಟಿದ್ದಾರೆ. ಮನೇಲಿ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಾಂದ್ರೆ ಇಷ್ಟೆಲ್ಲ ದಿಢೀರಂತ ಆಗೋದಕ್ಕೆ ಹೇಗೆ ಸಾಧ್ಯ? ಇದ್ರ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಕುಮ್ಮಕ್ಕಿದೆ, ಅದಂತೂ ಸತ್ಯ. ಇನ್ಯಾರಮ್ಮ ಇರಕ್ ಸಾಧ್ಯ? ಇದಾನಲ್ಲ ಅವನು ಜಯದೇವ್, ಅವನದೇ ಇದೆಲ್ಲ ಕೆಲಸ. ಗೌತಮ್ಗೆ ಆನಂದ್ಗೆ ಜಗತ್ತಲ್ಲೇ ಇರೋ ಶತ್ರು ಅಂದ್ರೆ ಅವನೊಬ್ನೇ ತಾನೆ. ಹೌದು, ಅವನ ವರ್ಷನೇ ಹಾಗೆ ನೇರವಾಗಿ ಏನೂ ಮಾಡಲ್ಲ. ಹಿಂದೆಯಿಂದ ಜನರನ್ನ ಬಿಟ್ಟು ಆಟ ಆಡ್ತಾನೆ, ತನಗೆ ಬೇಕಾಗಿರೋದನ್ನ ಸಾಧಿಸ್ಕೊತಾನೆ. ಅಲ್ಲಮ್ಮ, ಒಂದು ವ್ಯಕ್ತಿಗೆ ಇಷ್ಟೊಂದು ಅಸೂಯೆ ದ್ವೇಷ ಹೇಗಮ್ಮ ಇರೋದಕ್ಕೆ ಸಾಧ್ಯ? ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಅವನ್ಗಷ್ಟು ಸಂತೋಷ. ಅವನ್ ಮನ್ಸಿನೆಷ್ಟು ಕೆಟ್ಟದಾಗಿರ್ಬೇಡ. ದ್ವೇಷ ಅನ್ನೋದು ಕಾಡ್ಗೆ ಚಿತ್ರ, ಅದಕ್ಕೆ ಸುಡೋದೊಂದೇ ಗೊತ್ತು. ದಾರಿ ಗಡ್ಡ ಬಂದವ್ರನ್ನೆಲ್ಲ ಸುಟ್ಟು ಹಾಕತ್ತೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಅದು ಒಂದಲ್ಲ ಒಂದಿನ ಅವನನ್ನೇ ಸುಟ್ಟು ಹಾಕತ್ತೆ ಅಂತ. ಯಾರಲ್ಲಿ ದ್ವೇಷ ಇರುತ್ತೋ ಅವ್ರು ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ, ಅದಂತೂ ಸತ್ಯ. ಅವನು ಮಾಡಿರೋ ಕರ್ಮ ವಾಪಸ್ ಅವನಿಗೆ ಹೊಡೆದೇ ಹೊಡೆಯುತ್ತೆ. ನೋಡ್ತಾ ಇರು. ಆದ್ರೆ ಇಷ್ಟು ಜನನ್ನ ಬಳಸ್ಕೊಂಡು ಒಬ್ಬರ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲಮ್ಮ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ. ಈ ರೀತಿ ಜನರನ್ನೆಲ್ಲ ಕೂಡಿಸಿ ಒಬ್ಬರ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದೊಂದು ಆಯುಧ, ಭಯಂಕರವಾದ ಆಯುಧ. ಆಯುಧನ? ಹೌದು. ಜನರ ಸಿಟ್ಟನ್ನ, ಅನುಮಾನನ, ಭಯನ ಇನ್ನೊಬ್ಬರು ವಿರುದ್ಧ ಬಳಸ್ಕೊತಾರೆ. ಅದೇ ಅವ್ರ ಬಂಡವಾಳ, ಅದೇ ಅವರ ಆಯುಧ. ಅದರ ವಿರುದ್ಧ ಹೋರಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಅವನು ಮೊದಲು ಜನರ ಮಧ್ಯೆ ಡೌಟ್ ಅನ್ನೋದನ್ನ ಬಿತ್ತಿದ್ದಾನೆ, ಅದನ್ನ ಇಟ್ಕೊಂಡು ಹೀಗೆಲ್ಲ ಆಟಾಡ್ತಿದ್ದಾನಲ್ವಮ್ಮ? ಹೌದಮ್ಮ. ಒಬ್ಬರ ಗೌರವನ ಹಾಳು ಮಾಡಿದ್ರೆ ಅವರನ್ನ ಜೀವಂತವಾಗಿ ಸಮಾಧಿ ಮಾಡ್ದಾಗೆ, ಅದೇ ಅವನ ಗುರಿ. ಇದಕ್ಕೆಲ್ಲ ಅಂತ್ಯ ಅಂತ ಒಂದಿರ್ಲೇಬೇಕಲ್ಲಮ್ಮ. ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು? ಇದನ್ನೆಲ್ಲ ಹೀಗೆ ಬಿಡಕ್ಕಾಗತ್ತಾ? ಯೋಚನೆ ಮಾಡ್ಬಿಡ ಪರ್ಣ. ಎಲ್ಲ ಆಟಕ್ಕೂ ಅಂತ್ಯ ಅಂತ ಇದ್ದೇ ಇರುತ್ತೆ, ಆದ್ರೆ ಅದಕ್ಕೆ ಸಮಯ ಬರಬೇಕಷ್ಟೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು, ಬೇರೆ ಆಯ್ಕೆನೇ ಇಲ್ಲಮ್ಮ. ಅಮ್ಮ, ಅವರೆಲ್ಲ ಸೇರ್ಕೊಂಡು ಆನಂದ್ ಮೇಲೆ ಮುಗಿಬಿದ್ರಲ್ಲ, ಅವನ್ಗೆ ಹೊಡೆದ್ರಲ್ಲ, ಅದನ್ನಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲಮ್ಮ. ಅದನ್ನ ನೆನೆಸ್ಕೊಂಡ್ರೆ ಕೋಪ ಹಾಗೆ ಉಕ್ಕಿ ಬರುತ್ತೆ. ಇಲ್ಲಮ್ಮ, ಇದನ್ನೆಲ್ಲ ತುಂಬಾ ದಿನ ಹೀಗೆ ಬಿಡೋದಕ್ಕಾಗಲ್ಲ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ಲೇಬೇಕು. ಅವನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು. ಹಾಗೆ ಆಗುತ್ತೆ. ಎರಡು ದಿನ ಟೈಮ್ ಬೇಕಂತೆ. 2 ದಿನದಲ್ಲಿ ಎಲ್ಲ ಪ್ರೂವ್ ಮಾಡ್ತಾನಂತೆ. ಅದಕ್ಕೆ ನಾನು ಬಿಡ್ಬೇಕಲ್ಲ. ನಾನು ಈಗಲೇ ಪ್ರೆಸ್ ಮೀಟ್ ಮಾಡಿ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅವನ ಕಂಪ್ನಿನ ಇವತ್ತೇ ಮುಚ್ಚಿಸ್ತೀನಿ. ಜೈ, ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ತಾನೆ? ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಪ್ರಾಬ್ಲಮ್ ಆದ್ರೆ ಕಷ್ಟ ಆಗುತ್ತೆ. ಡೋಂಟ್ ವರಿ ಬೇಬಿ. ಲೋಗೋ ಇರೋದು ಕಂಪ್ನಿ ಹೆಸರಲ್ಲಿ ಅಂಡ್ ಕಂಪ್ನಿ ಇರೋದು ನನ್ನ ಹೆಸರಲ್ಲಿ. ಸೊ ಲೋಗೋನು ನನ್ನ ಹೆಸರಲ್ಲ ಇದ್ದಂಗೆ ತಾನೆ. ಒಳ್ಳೆ ಕೆಲಸಕ್ಕೆ ತಡ ಮಾಡಬಾರ್ದು ಅಂತಾರೆ. ಪ್ರೆಸ್ ಮೀಟ್ ಯಾಕೆ ಇವತ್ತೇ ಕರಿಬಾರ್ದು? ಕರಿತೀನಿ. ಹಲೋ, ಗೌತಮ್ ದಿವಾನ್, ಇವತ್ತಿಗೆ ನಿನ್ನ ಹೊಸ ಕಂಪ್ನಿಗೆ ಫುಲ್ ಸ್ಟಾಪ್. ಬಾರಿ ಜಂಬ ಕುಚ್ಕೋತಾ ಇದ್ದ ಬೇಬಿ ಅವನು 0 ಕೋಟಿ ಮಾಡ್ತೀನಿ ಅಂತ. ಆದ್ರೆ ಈಗ ವಾಪಸ್ 0. ಕಮಾನ್, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳಕ್ಕಾಗತ್ತಾ? ಸಿಲ್ಲಿ ವಿಷಯ ಅದು. ಲಿಮಿಟ್. ಓಹೋ, ಲಾಯರ್ ಮತ್ತೆ CA. ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಅಲ್ಲ, ಎಷ್ಟೊಂದ್ಸಲ ನಾವೇ ನಿಮ್ಮನ್ನು ಹುಡ್ಕೊಂಡ್ ಬರ್ಬೇಕು ಅಂತದ್ರಲ್ಲಿ ನೀವಿಬ್ರೆ ಒಟ್ಟಿಗೆ ಹಿಂಗ್ ಬಂದಿದ್ದೀರಾ ಅಂತಂದ್ರೆ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಏನ್ ವಿಷಯ? ಸರ್, ನೀವು ನ್ಯೂಸ್ ನೋಡಿರ್ತೀರ, ನಮಗೂ ವಿಷಯ ಗೊತ್ತಾಯ್ತು, ಅದಕ್ಕೋಸ್ಕರ ಬಂದ್ವಿ. ರೀ, ನ್ಯೂಸ್ ಎಲ್ಲ ನ್ಯೂಸ್ ಎನ್ಸ್ಕೊಂಡ್ರಿ, ಅದನ್ನ ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು. ಸೀರಿಯಸ್ ಆಗಿ ತಗೋಬಾರ್ದು. ಸೀರಿಯಸ್ ಆಗಿ ತಗೊಳ್ಳೋದೆಲ್ಲ ಸಣ್ಣ ಪುಟ್ಟ ಜನರು, ನಮ್ಮಂತ ದೊಡ್ಡ ಜನರಲ್ಲ. ನನಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಬೇಜಾನ್ ವಿಷಯಗಳಿದೆ. ಈಗ ನೀವೇನ್ ಬಂದಿದ್ದು? ಸರ್,
ನೀವಿಷ್ಟು ದೊಡ್ಡ ಸ್ಟೆಪ್ ತಗೊಳಕ್ಕಿಂತ ಮುಂಚೆ ನಮಗೊಂದು ವಿಷಯ ತಿಳಿಸ್ಬೇಕಾಗಿತ್ತು ಸರ್. ಯಾಕೆ ಈಗ ಏನಾಯ್ತು ಅಂತದ್ದು? ನೀವು ಲೋಗೋಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ನ ನೋಡಿದ್ದೀರಾ ಸರ್? ಇಲ್ಲ, ಏಕೆ? ಆ ಲೋಗೋದು ಲೀಗಲ್ ಡಾಕ್ಯುಮೆಂಟ್ಸ್ ನೋಡದೆ ತುಂಬಾ ಮುಂದುವರೆದಿದ್ದೀರಾ. ಆ ಕಂಪ್ನಿ ಲೋಗೋ ನಿಮ್ಮ ಅಣ್ಣನ ಹೆಸರಲ್ಲೇ ರಿಜಿಸ್ಟರ್ ಆಗಿದೆ ಸರ್. ವಾಟ್? ಅಲ್ಲ ರೀ, ಇಡೀ ಕಂಪ್ನಿನ ಹೆಸರು ಬರ್ಕೊಟ್ಮೇಲೆ ಲೋಗೋ ಮಾತ್ರ ಅದೇ ಅವನ ಹೆಸರಲ್ಲಿರುತ್ತೆ? ಏನ್ರಿ ಅದ್ರ ಅರ್ಥ? ಅದೇ ಬೇರೆ ಇದೇ ಬೇರೆ ಅಂತನಾ? ಹೌದು ಸರ್, ಇಂಥ ಲೀಗಲ್ ವಿಷಯಗಳು ತುಂಬಾನೇ ಇರುತ್ತೆ. ಅದಕ್ಕೆ ಹೇಳಿದ್ದು ನಮ್ಗೊಂದು ಮಾತು ಹೇಳಬೇಕಾಗಿತ್ತು ಅಂತ. ಕಂಪ್ನಿ ನಿಮಗೆ ಸಿಕ್ಕಿರ್ಬೋದು, ಆದರೆ ಲೋಗೋ ಇನ್ನೂ ಅವರ ಹೆಸರಲ್ಲೇ ಇದೆ ಸರ್. ನೋಡಿ, ಅದಕ್ಕೆ ಸಂಬಂಧಪಟ್ಟಂಥ ಪೇಪರ್ಸು ಎಲ್ಲ ಇದರೊಳಗೆ ಇದೆ. ಏನ್ರಿ ಇದು? ಫಸ್ಟ್ ಯಾಕೆ ಹೇಳಿಲ್ಲ ಇದನ್ನ ನನಗೆ? ಸರ್, ನೀವು ಕೇಳಿದರೆ ಹೇಳ್ತಿದ್ವಿ. ಈಗೀಗ ನಿಮ್ಮನ್ನು ಭೇಟಿ ಮಾಡೋದೇ ಕಷ್ಟ ಆಗ್ತಾ ಇದೆ. ಆಫೀಸ್ ಕಡೆನೂ ಬರೋದಿಲ್ಲ, ನಮ್ಮನ್ನು ಯಾವ ವಿಷಯನೂ ಕೇಳೋದಿಲ್ಲ, ಡಿಸ್ಕಸ್ಸು ಮಾಡಲ್ಲ. ಕಳೆದ 5-6 ವರ್ಷದಿಂದ ನಾನು ನಿಮ್ಮನ್ನು 2 ಸಾರಿ ನೋಡಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನಿಮ್ಮ ಮಧ್ಯೆ ಇಂಟ್ರ್ಯಾಕ್ಷನ್ ಇಲ್ಲ. ಹೀಗಾದರೆ ಹೇಗೆ ಸರ್? ನಾವಾದರೂ ಏನು ಮಾಡೋಕ್ಕೆ ಸಾಧ್ಯ? ಈ ವಿಚಾರ ಅವನಿಗೆ ಗೊತ್ತಾ? ಇಲ್ಲ ಸರ್, ಇದು ನಿಮ್ಮ ತಂದೆಯವ್ರ ಕಾಲದಲ್ಲಿ ಆಗಿರೋದು. ಇದವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಒಂದು ಕಾಪಿ ನಮ್ಮ ಹತ್ರ ಇತ್ತು, ಇನ್ನೊಂದು ಕಾಪಿ ಮನೇಲೋ ಅಥವಾ ಕಂಪ್ನಿಲೋ ಇರಬೇಕು. ನೋಡಿ ಸರ್.